ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಈಗ ಸದನದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಸಿಬಿಐ ತನಿಖೆ ಆಗ್ತಿದೆ. ಕೇಂದ್ರ ಸಂಸ್ಥೆ ತನಿಖೆ ಮಾಡ್ತಿದೆ, ಎಲ್ಲ ಗೊತ್ತಾಗ್ಲಿ. ವಿಧಾನಸೌಧದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಅವರೇ ಪ್ರತಿಕ್ರಿಯಿಸಿದ್ದಾರೆ, ನೋಡ್ಕೊಂಡ್ ಬರೋಣ ಬನ್ನಿ. ಸೊ ಅವ್ರು ಈ ಥರದ ಬರೀ ಟೀಕೆ ಟಿಪ್ಪಣಿ ಬಿಟ್ಟರೆ ಪಾಪ ಏನು ಮಾಡ್ತಾರೆ? ಅವರಿಗೆ ಯಾರು ಅಡ್ವೈಸರ್ ಸರಿ ಇಲ್ವೋ ಅಥವಾ ಅವರಿಗೆ ಅವರಲ್ಲಿರ್ತಕ್ಕಂಥ ಸಾಮರ್ಥ್ಯನೇ ಅಷ್ಟೋ ನಮಗೆ ಗೊತ್ತಿಲ್ಲ. ಬಹುಶಃ ಅದರಿಂದ ಸೊ ಟೀಕೆ ಟಿಪ್ಪಣಿಗೆ ಏನು ಅಷ್ಟೊಂದು ಮಹತ್ವ ಏನು ಕಾಣ್ತಾ ಇಲ್ಲಪ್ಪ ನನಗೆ. ಸೊ ಪೊಲಿಟಿಕಲ್ ಆಗಿ ಮಾತಾಡೋದು ಸರಿ, ಬಟ್ ಈ ತರ ಕೇಸ್ ವಿಚಾರದಲ್ಲಿ ಹೇಳ್ಬೇಕಲ್ಲ ನೇರವಾಗಿ. ಈಗ ಕೇಸ್ ವಿಚಾರದಲ್ಲಿ ತನಿಖಾ ಸಂಸ್ಥೆಗಳಿದೆ, ಪೊಲೀಸ್ ಇಲಾಖೆ ಇದೆ, ಆಲ್ರೆಡಿ CBIನವರು ತಗೊಂಡಿದ್ದಾರೆ. ಮಾಡಲಿ, ಯಾವ್ದಾರ ಇದ್ರೆ ಹೊರಗಡೆ ತರಲಿ. ಈಗ ಇಂಥವೆಲ್ಲ ಅವರು 2 ವರ್ಷದಲ್ಲಿ ಯಾವ್ಯಾವುದನ್ನ ತನಿಖೆಗೆ ಹೇಳಿದ್ರು ಅವೆಲ್ಲ ಹುಷಿ ಆಗೋದ್ವಲ್ಲ. ಯಾವ್ದಾದ್ರು ಒಂದು ಸ್ಟ್ಯಾಂಡ್ ಆಗಿದ್ರೆ ಹೇಳಿ, ಯಾವ್ದಾದ್ರು BJPಯವರು JDS ಅವರು ಹೇಳಿದ ತನಿಖೆನಲ್ಲಿ ಒಂದೇನಾದ್ರು ಗಂಭೀರವಾಗಿದ್ದರೆ ಹೇಳಿ, ನಾನು ಒಪ್ಕೋತೀನಿ. ಸೊ ಈಗ ಫಿಲಮ್ ಆಕ್ಟ್ರು ಗೋಲ್ಡ್ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅದನ್ನು ಯಾರಾದ್ರು ಹೆಸರು ಹೇಳಿ. ಸುಮ್ಮನೆ ಯಾರೋ ಇದ್ದಾರೆ ಅಂತ ಹೇಳಿದ್ರೆ ನಾವು ನೆಮ್ಮಲಿಕ್ಕಾಗುತ್ತಾ? ಆಮೇಲೆ CBIನವರು ಈಗ ತಗೋತೀವಿ ಅಂತ ಹೇಳಿದ್ರೆ CBI ತನಿಖೆ ಮಾಡಲಿ. ಅದ್ಯಾಕೆ ಇಂಟರ್ನ್ಯಾಷನಲ್ ಮಾರ್ಕೆಟಿಂದ ಬಂದಿರೋದ್ರಿಂದ CBI ತನಿಖೆ ಮಾಡೋದ್ರಿಂದ ಮಾಡಲಿ. ಆ ಥರ ಇದ್ರೆ ಗೊತ್ತಾಗುತ್ತಲ್ಲ.